ನಮಸ್ಕಾರ. ನಾನು ಡಾಕ್ಟರ್ ಈಶ್ವರಿ, ಚರ್ಮ ಮತ್ತು ಲೈಂಗಿಕ ರೋಗ ತಜ್ಞರಾಗಿದ್ದೀನಿ. ಸೊ ನಾನು ಸ್ಕಿನ್ ಎಕ್ಸ್ಪರ್ಟ್ಸ್ ಕ್ಲಿನಿಕಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ. ಸೊ ನಮ್ಮ ಇದರಲ್ಲಿ ಕೂದಲು, ಆಮೇಲೆ ಚರ್ಮ ಹಾಗೂ ಉಗುರಿನ ಸಮಸ್ಯೆಗಳಿಗೆ ಚಿಕಿತ್ಸೆ ಕೊಡುತ್ತೇವೆ. ಸೊ ಈಗ ನಾನು ಇವತ್ತು ಇಷ್ಟಪಡೋದು ಆ್ಯಕ್ನೆ ಬಗ್ಗೆ. ಆ್ಯಕ್ನೆ ಅಂದರೆ ಮೊಡವೆ. ಸೊ ಈ ಮೊಡವೆ ಅಂದರೆ ಪಿಂಪಲ್ಸ್ ಅಂತ ನಾವೇನು ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ. ಇದು ಏನಕ್ಕೆ ಬರುತ್ತೆ, ಯಾವ ಏಜ್ ಗ್ರೂಪಲ್ಲಿ ಬರುತ್ತೆ, ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಈಗ ಪ್ಯೂಬರ್ಟಲ್ ಏಜ್ ಗ್ರೂಪ್ ಅಂತ ಹೇಳ್ತೀವಲ್ಲ, ಸಣ್ಣ ಮಕ್ಕಳು ಅಡೋಲೆಸೆಂಟ್ ಸ್ಟೇಜ್ಗೆ ಕನ್ವರ್ಟ್ ಆಗೋವಾಗ ಎಷ್ಟೊಂದು ಹಾರ್ಮೋನಲ್ ಏರುಪೇರು ಆಗ್ತಾ ಇರುತ್ತೆ, ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಆದ ಕಾರಣ ಮುಖದ ಮೇಲೆ ಮೊಡವೆಗಳು ಅರೈಸ್ ಆಗುತ್ತೆ. ಸೊ ಇದು ಏನಕ್ಕೆ ಅಂದರೆ ಹಾರ್ಮೋನ್ಸ್, ಟೆಸ್ಟೋಸ್ಟೆರಾನು ಅಥವಾ ಆಂಡ್ರೋಜೆನ್ಸು, ಈ ಹಾರ್ಮೋನ್ಸ್ ಜಾಸ್ತಿ ಆದಾಗ ಪಿಂಪಲ್ಸ್ ಬರುತ್ತೆ. ಸೊ ನಮ್ಮಲ್ಲಿ ದೊಡ್ಡವ್ರು ಏನು ಹೇಳ್ತಾರೆ, ಪಿಂಪಲ್ಸು ಕಾಮನ್ನು, ಎಲ್ರಿಗೂ ಬರುತ್ತೆ, ನೀವು ಅದಕ್ಕೇನು ಟ್ರೀಟ್ಮೆಂಟ್ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ಮಕ್ಕಳನ್ನು ಅದು ಪರವಾಗಿಲ್ಲ, ಬರುತ್ತೆ ಬಿಡು, ವಯಸ್ಸಿಗೆ ಬರುತ್ತೆ ಬಿಡು ಅಂತ ಹೇಳಿ ಚಿಕಿತ್ಸೆ ಕೊಡದೆ ಹಾಗೆ ಬಿಡ್ತಾರೆ. ಹಾಗೆ ಬಿಟ್ಟರೆ ಏನಾಗುತ್ತೆ, ಮಕ್ಕಳಿಗೆ ಸಣ್ಣ ವಯಸ್ಸಿಂದನೇ ಆ ಗುಳ್ಳೆಗಳು ಬಂದು ಅವರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿಬಿಡತ್ತೆ. ಸೊ ಆಮೇಲೆ ಅದು ಎಲ್ಲೋ ಅವ್ರಿಗೆ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಅವ್ರಿಗೆ ಹೋಗಿ ಪ್ರೆಸೆಂಟ್ ಮಾಡ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ, ಯಾಕಂದರೆ ಮುಖ ಎಲ್ಲ ಗುಳ್ಳೆ ಇರುತ್ತೆ. ಸೊ ಅಂಥವರಲ್ಲಿ ಅವ್ರು ಮುಟ್ಟಿ ನೋಡ್ಕೋತಾರೆ, ಮಿರರ್ ನೋಡಿಕೊಂಡು ಮುಟ್ಟಿದಾಗ ಅದೇನಾಗತ್ತೆ, ಮತ್ತೆ ಕಲೆಗಳಾಗತ್ತೆ, ಹಳ್ಳಗಳು ಬೀಳತ್ತೆ ಮುಖದ ಮೇಲೆ, ಅದು ಪರ್ಮನೆಂಟ್ ಸ್ಕಾರ್ ಆಗಿಬಿಡತ್ತೆ. ಸೊ ಇಟ್ ಲೀಡ್ಸ್ ಟು ಲೆಸರ್ ಕಾನ್ಫಿಡೆನ್ಸ್ ಲೆವೆಲ್. ಸೊ ಆದ್ದರಿಂದ ಇದು ಚಿಕಿತ್ಸೆ ತುಂಬ ಅಗತ್ಯವಾದದ್ದು. ಸೊ ಯು ಹ್ಯಾವ್ ಟು ಟ್ರೀಟ್ ಅ ಪರ್ಸನ್ ಹೂ ಹ್ಯಾಸ್ ಪಿಂಪಲ್ಸ್. ಇಟ್ ಈಸ್ ಅ ಕಾಮನ್ ಕಂಡೀಷನ್. ಅದು ನಾರ್ಮಲ್ ಅಂತ ಅನಿಸಲ್ಲ, ಅದು ಇಟ್ ಈಸ್ ಅ ಪ್ರಾಬ್ಲಮ್, ಇಟ್ ಹ್ಯಾಸ್ ಟು ಬಿ ಟ್ರೀಟೆಡ್. ಸೊ ಇದಕ್ಕೆ ನೀವು ಚರ್ಮರೋಗ ತಜ್ಞರ ಹತ್ರ ಹೋಗಿ ಸರಿಯಾದ ಸಲಹೆಗಳನ್ನು ಪಡೆಯಬೇಕಾಗತ್ತೆ. ಸೊ ನೀವು ಬೇಸಿಕ್ ಕೇರ್ ಏನು ತಗೋಬೋದು, ಗುಳ್ಳೆಗಳು ಜಾಸ್ತಿ ಇದ್ದರೆ. ನಾನೀಗ ಅಡೋಲೆಸೆಂಟ್ ಏಜ್ ಗ್ರೂಪಲ್ಲಿ ಬರೋ ಮೊಡವೆ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಸೊ ಏನು ಕೇರ್ ತಗೋಬೋದು ನೀವು, ಎಣ್ಣೆ ಹಚ್ಚಬಾರ್ದು. ಈಗ ತಲೆಯಲ್ಲಿ ನೀವು ತುಂಬ ಎಣ್ಣೆ ಮೆತ್ತುತ್ತೀರಲ್ಲ, ಸೊ ಅದು ಮುಖದ ಮೇಲೆ ಸೋರಿ ಆ ಪೋರ್ಸ್ ಇರುತ್ತೆ, ಅದನ್ನೆಲ್ಲ ಬ್ಲಾಕ್ ಮಾಡಿ ಆ್ಯಕ್ನೆನ ಜಾಸ್ತಿ ಮಾಡುತ್ತೆ. ಸೊ ಆದ ಕಾರಣ ನಾವು ಎಣ್ಣೆ ಹಚ್ಚಿ ತಲೆ ಮೇಲೆ ಹಾಗೆ ಬಿಡಬಾರ್ದು. ಆಮೇಲೆ ಆಯಿಲಿ ಫುಡ್ಡು, ಆಮೇಲೆ ಫ್ರೈಡ್ ಫುಡ್ಡು, ಚಾಕ್ಲೇಟ್ಸು, ಸ್ವೀಟ್ಸು ಇವೆಲ್ಲ ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಇದೂ ಜಾಸ್ತಿ ಮಾಡುತ್ತೆ ಆ್ಯಕ್ನೆನ. ಆಮೇಲೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸು ತುಂಬ ಎಸೆನ್ಷಿಯಲ್ ಅಲ್ವಾ ಗ್ರೋತ್ಗೆ, ಕ್ಯಾಲ್ಶಿಯಮ್ ಸಿಗತ್ತೆ ಅದರಿಂದ. ಬಟ್ ಆದರೂ ಅದು ಆ್ಯಕ್ನೆನ ಜಾಸ್ತಿ ಮಾಡುತ್ತೆ, ಏಕೆಂದರೆ ಕೆಸೀನ್ ಅಂತ ಒಂದು ಕೆಮಿಕಲ್ ಇದೆ, ಸೊ ಅದು ಆ್ಯಕ್ನೆ ಜಾಸ್ತಿ ಮಾಡುತ್ತೆ. ಸೊ ಆದ ಕಾರಣ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸು ಕಡಿಮೆ ಮಾಡಬೇಕು. ಬಟ್ ಆದರೆ ಕ್ಯಾಲ್ಶಿಯಮ್ಗೆ ಏನು ಮಾಡೋದು, ಸೊ ರಾಗಿ ಬೇಸ್ಡ್ ಫುಡ್ ತೊಗೊಂಡ್ರೆ ನಿಮಗೆ ರಾಗಿ ಮುದ್ದೆ, ರಾಗಿ ಬಿಸ್ಕೆಟ್, ರಾಗಿ ರೊಟ್ಟಿ ಆ ಥರ ತೊಗೊಂಡ್ರೆ ನಿಮ್ಗೆ ಕ್ಯಾಲ್ಶಿಯಮ್ ಇದು ಸಮಸ್ಯೆ ಬರೋದಿಲ್ಲ. ಸೊ ಹೀಗೆ ಮಾಡಿ ಆಮೇಲೆ ಮುಖ ಮುಟ್ಕೋಬಾರ್ದು. ನೀವು ಮುಟ್ಟಿದಷ್ಟು ಅದು ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಕಲೆನೂ ಜಾಸ್ತಿ ಬಿದ್ದುಬಿಡತ್ತೆ, ಕಪ್ಪು ಕಲೆ ಆಗುತ್ತೆ, ಹಳ್ಳ ಬೀಳತ್ತೆ. ಸೊ ಅದರಿಂದ ಫೇಸ್ನ ಹ್ಯಾಂಡಲ್ ಮಾಡಬಾರ್ದು. ಸೊ ಇವೆಲ್ಲ ತುಂಬ ಬೇಸಿಕ್, ಆಮೇಲೆ ಅವಶ್ಯವಿರುವ ಇನ್ಸ್ಟ್ರಕ್ಷನ್ಸು. ಅದಲ್ಲದೆ ನೀವು ಡಾಕ್ಟರ್ ಹತ್ರ ಹೋದಾಗ ಅವ್ರು ಕೆಲವೊಂದು ಕ್ರೀಮ್ಸ್ ಎಲ್ಲ ರೆಗ್ಯುಲರಾಗಿ ಹಚ್ಚಲಿಕ್ಕೆ ಕೊಡ್ತಾರೆ. ಸೊ ಅದನ್ನೆಲ್ಲ ನೀವು ರೆಗ್ಯುಲರಾಗಿ ಫಾಲೋ ಮಾಡಬೇಕಾಗತ್ತೆ. ಸೊ ಇದು ಮಾಡಿದಾಗ ನಿಮಗೆ ಆ ಗುಳ್ಳೆಗಳು ಸ್ವಲ್ಪ ಎದ್ದಾಗಲೇ ಕಡಿಮೆ ಆಗಿಬಿಡತ್ತೆ. ನೀವೇನು ಟ್ರೀಟ್ಮೆಂಟ್ ಮಾಡಿಲ್ಲ, ಅದನ್ನು ಮುಟ್ಕೋತಾ ಇದ್ದರೆ ಅಥವಾ ಅದು ಕ್ಯೂ ಬಂದಾಗ ಅದನ್ನು ಪ್ರೆಸ್ ಮಾಡಿದಾಗ ಅದು ಇನ್ನೂ ಜಾಸ್ತಿ ಆಗಿ ಕಲೆಗಳು ಜಾಸ್ತಿ ಆಗುತ್ತೆ. ಆಮೇಲೆ ವಯಸ್ಕರಲ್ಲೂ ವಯಸ್ಕರು ಅಂದರೆ ಒಂದು 30 ಏಜ್ ಗ್ರೂಪ್, ಅಡಲ್ಟ್ ಆ್ಯಕ್ನೆ ಅಂತ ಹೇಳ್ತೀವಿ, ಆ ಏಜಲ್ಲೂ ಬರುತ್ತೆ. ಏನಕ್ಕೆ, ಸೊ ಫೀಮೇಲ್ಸಲ್ಲಿ ಅವರು ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆದಾಗಿಂದ ಮೆನೋಪಾಸ್ ತನಕನೂ ಎಷ್ಟೊಂದು ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಆದ ಕಾರಣ ಯಾವ ಸ್ಟೇಜಲ್ಲಿ ಬೇಕಿದ್ರೂ ಆ್ಯಕ್ನೆ ಜಾಸ್ತಿ ಆಗ್ಬೋದು. ಸೊ ಅಡಲ್ಟ್ಸಲ್ಲಿ ಬರೋ ಇದಕ್ಕೆ ಅಡಲ್ಟ್ ಆ್ಯಕ್ನೆ ಅಂತ ಹೇಳ್ತೀವಿ. ಸೊ ಆವಾಗ PCOD ಏನಾದರೂ ಇದೆಯಾ ಅಥವಾ ಥೈರಾಯ್ಡ್ ಅಬ್ನಾರ್ಮ್ಯಾಲಿಟಿ ಏನಾದರೂ ಇದೆಯಾ ಅಂತ ಡಾಕ್ಟರ್ ನಿಮಗೆ ಹಾರ್ಮೋನಲ್ ಚೆಕಪ್ ಮಾಡಿ ಅದನ್ನು ಟೆಸ್ಟ್ ಮಾಡ್ತಾರೆ. ಸೊ ಅದಕ್ಕೆ ತಕ್ಕಂಗೆ ಅದನ್ನು ಪರಿಹಾರ ಮಾಡಿದ್ರೆ, ಹಾರ್ಮೋನಲ್ ಲೆವೆಲ್ ಕರೆಕ್ಷನ್ ಮಾಡಿದ್ರೆ ಆ್ಯಕ್ನೆ ಬರೋದು ಕಂಟ್ರೋಲಿಗೆ ಬರುತ್ತೆ. ಸೊ ಇದಲ್ಲದೆ ಆ್ಯಕ್ನೆ ಟ್ರೀಟ್ಮೆಂಟ್ಗೆ ಅದು ನಂಬರ್ ಆಫ್ ಲೀಷನ್ಸ್ನ ಕಡಿಮೆ ಮಾಡಲಿಕ್ಕೆ
ಕೆಮಿಕಲ್ ಪೀಲ್ಸ್ ಅಂತ ಪ್ರೊಸೀಜರ್ ಇದೆ. ಆಮೇಲೆ ಆ್ಯಕ್ನೆ ಸ್ಕಾರ್ ಬಂದುಬಿಟ್ರೆ ಅಯ್ಯೋ ಇದೇ ಪರ್ಮನೆಂಟ್ ಆಗಿಬಿಡ್ತಾ ಅಂತ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆ ಆ್ಯಕ್ನೆ ಸ್ಕಾರ್ಸ್ಗೂ ಲೇಸರ್ ಟ್ರೀಟ್ಮೆಂಟ್ ಇದೆ, ಫ್ರ್ಯಾಕ್ಷನಲ್ CO2 ಲೇಸರ್ ಅಂತ ಹೇಳಿ ಮಾಡ್ತೀವಿ. ಸೊ ಆ ಹಳ್ಳನೆಲ್ಲ ಈಗ ಹೆಂಗೆ ಐರನ್ ಮಾಡ್ತೀವೋ ಆ ಥರ ಆ ಹಳ್ಳನೆಲ್ಲ ಸ್ಮೂತನ್ ಔಟ್ ಮಾಡಿ ನಿಮ್ಮ ಫೇಸ್ನ ಬೆಟರ್ ಲುಕ್ ತರಿಸ್ಬೋದು. ಸೊ ಇವೆಲ್ಲ ಅವೈಲಬಲ್ ಇರುವ ಟ್ರೀಟ್ಮೆಂಟ್ ಮೆಥಡ್ಸು. ಸೊ ಏನು ಕಾರಣ ಅಂತೆಲ್ಲ ನಾನು ನಿಮಗೆ ಲಿಸ್ಟ್ ಮಾಡಿದ್ದೀನಿ. ಇದು ನಿಮಗೆ ಹೆಲ್ಪ್ ಆಗಿರ್ಬೋದು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.